ಶರಣ್ರಿ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗೆ ಅದಿರಿ ಚಲೋ ಅದಿರಿ ನಿಮ್ಮ ಮನ್ಯಾಗ ನೀವು ಅಂತ ಅಂದ್ಕೊಂಡೇನಿ. ನಾವು ಕೂಡ ನಮ್ಮ ಮನ್ಯಾಗ ಚಲೋ ಅದೇವ್ರಿ. ಇವತ್ತು ನಮ್ಮ ಜರ್ನಿ ನಾಗ್ಪುರ್ ಟು ಬೆಳಗಾವಿ. ಹೆಂಗಂದ್ರೆ ಮನೆ ನೋಡ್ರಿ ಒಂದು ಸ್ವಲ್ಪ ಈ ನಮ್ಮನೆ ಗಲೀಜು ಮಾಡಿ ಹೊಂಟಾಳ ನಾತಿರ್ಬೋದು. ಇಡಕ್ಕೆ ಜಾಗನೇ ಇಲ್ಲ, ಎಲ್ಲ ತಂದು ಒಳಗಿಡ್ಬೇಕು, ಇಲ್ಲಾಂದ್ರೆ ತುಡುಗಾಗ್ತಾವೆ. ಸೊ ಹಾಗಾಗಿ ಎಲ್ಲ ಜಾಡಿ ತಂದು ಒಳಗಿಟ್ಟ ನಾವು ನಡೆದು ರೈಲ್ವೆ ಸ್ಟೇಷನ್ ಕಡೆ. ನಾವು ರೈಲ್ವೆದಾಗ ಬರಕತ್ತಿದ್ದು ಈ ಸರ್ತಿ. ಸೊ ಹಾಗಾಗಿ ಅಲ್ಲಿ ಟ್ರಾಫಿಕ್ ಇತ್ತು, ನಾನು ಸ್ವಲ್ಪ ಅವ್ರು ನಿನ್ಸಿರು. ಯಾಕಂದ್ರೆ ನಮ್ಮ ಮನೆ ಕರ್ವಿಂಗಿಗೆ ಐತಿ, ಅಲ್ಲಿ ದಾಟಿಸ್ಕೊಂಡು ಹೋಗ್ಬೇಕು ನಾವು. ಟ್ರಾಫಿಕ್ ಏನಿರಲಿಲ್ಲ, ಎಲ್ಲೈತಿವ ಟ್ರಾಫಿಕ್ ಅನ್ನಕ್ಕೆ ಹೋಗ್ಬೇಡ್ರಿ. ಕರ್ವಿಂಗ್ ಇತ್ತು, ಡೈರೆಕ್ಟಂಗೆ ಹಂಗೆ ಹೊಳ್ಸಾಗಿ ಬರೋಂಗಿರಲ್ಲ. ಹಾಗಾಗಿ ಮೇನ್ ರೋಡ್ ರೀ ಇದು, ನೋಡ್ಬೋದು ನೀವು. ಸೊ ಹೊಂಟೂರಿ ನಾವು ರೈಲ್ವೆ ಸ್ಟೇಷನ್ ಕಡೆ. ನನ್ನ ಗಂಡ 25 ರೂಪಾಯಿ ಕೊಡೋದ ನನಗೆ, ಯಾಕಂದ್ರೆ ನಾವು ಊರಿಗೆ ಹೊಂಟಾನಂತ ಇಟ್ಕೋಬೇಕಂತವನ್ನ. ಸೊ ನೋಡಿರಿ ಏನು ತೊಗೊಂಡು ಹೋಗೋದ್ರಿ 25 ರೂಪಾಯಿಲಿ ಹೇಳ್ರಿ ನೀವು ಒಂದಿಟ್ಟು. ಇಂಥ ಮನುಷ್ಯ ಅದ ನೋಡ್ರಿ ಬಂದು ರೀ. ನಾವು ಬಂದು 2 ನಿಮಿಷಕ್ಕೆ ಅಂದ್ಬಿಡ್ದನ್ನ ಟ್ರೈನ್ ಬಂದುಬಿಡ್ತು. ಇದು ಬಂದು ರಾಜಧಾನಿ ಎಕ್ಸ್ಪ್ರೆಸ್. ಸೊ ಹತ್ತೆ ಬಿಟ್ಟು ನಾವು ಹತ್ತಿ ನಮ್ಮ ಹುಡುಗನ್ನ ನೋಡ್ರಿ ಆಡಾತೈತಿ. ಭಾಳ ಅಂದ್ರೆ ಭಾಳ ಹತ್ತಿರಿ ಅವ ಟ್ರೈನ್ ಒಳಗೆ. ಅವ್ನು ಹಿಡ್ಕೊಂಬರೋದು ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿತ್ತು ನಮಗೆ. ಬಂದು ಕುಂತ್ರು ಕೊಡ್ದನ ಎಷ್ಟು 5 ನಿಮಿಷ ಆಗಿತ್ತು ರೀ ನಾವು ಒಳಗೆ ಬರ್ಗೂಡು. ಒಳಗೆ ಬಂದು 5 ನಿಮಿಷಕ್ಕೆ ಅಂದ್ರೆ ಟ್ರೈನ್ ಬಂತು. ಹತ್ತಿಬಿಟ್ಟು ಹತ್ತೆ ಒಂದು 5 ನಿಮಿಷಕ್ಕೆ ಅಂದ್ರೆ ಬಿಡ್ತು ಟ್ರೈನ್. ಬಿಟ್ಟಾದಮೇಲೆ ಹೊಂಟು ನೋಡ್ರಿ ನಾವು. ನಮಗೆ ಊಟ ಇದನ್ನ ಎಲ್ಲ ಟಿಕೆಟ್ ಒಳಗೆ ಆ್ಯಡ್ ಇರ್ತೈತಿ. ಸೊ ಹಾಗಾಗಿ ಟಿಕೆಟ್ದಾಗನ ಎಲ್ಲ ಇರ್ತೈತಿ. ನಾನು ಊಟದ್ದು ವಿಡಿಯೋ ಮಾಡ್ಕೊಲಿಲ್ಲ ರೀ, ಯಾಕಂದ್ರೆ ನಮ್ಮ ಹುಡುಗ ಭಾಳ ಅಳತಿತ್ತು. ಇದು ಸ್ನ್ಯಾಕ್ಸಿಗೆ ಕೊಟ್ಟಿರು ನನಗೆ. ಒಂದು ಬ್ರೆಡ್ ಸ್ಯಾಂಡ್ವಿಚ್ ಮತ್ತು ಚಹಾ, ಒಂದು ನಮ್ಕಿನ್ ಪ್ಯಾಕೆಟ್, ಒಂದು ಸಮೋಸ ಕೊಟ್ಟಿರು. ಇವ್ನು ಹಿಡ್ಕೊಂಡು ತಿನ್ನೋಕ್ಕಾಗತ್ತಿರ್ಕಿಲ್ಲ. ಸೊ ಹಾಗಾಗಿ ಒಬ್ರು ತಿಂದಾದ್ಮೇಲೆ ಒಬ್ರು ತಿಂದಿರಾತು ಅಂಥೇಳಿ ನಾವು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೊದಲೇ. ಹುಡುಗರಿಗೆ ಮ್ಯಾಲಿನ ಸೀಟ್ ಕೊಟ್ಟಿದ್ದು, ನಾವು ಕೆಳಗಿನ ಸೀಟ್ ತೊಗೊಂಡಿದ್ದು. ನೋಡುತ್ತಲೇ ಸಂಜೆ ಬಿಡ್ತ್ರಿ. ಸಂಜೆ ಆಯ್ತು. ಮತ್ತು ಅವ ಅಳೋದಕ್ಕಾಗಿ ನಂದು ಏನಂದರೆ ಎತ್ಕೊಂಡು ಕುಂತು ಬೇಸರಾಗಿ ಬಿಟ್ಟಿತ್ತು ನಂಗೆ. ನನ್ನ ಮುಖ ನೋಡ್ರಿ ಅನ್ಸಾತಿರ್ಬೋದು ನಿಮಗೆ, ಎಷ್ಟು ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಿತ್ತು. ಆ ನಮೂನಿ ಆಗಿತ್ತು. ಅದ್ರೊಳಗನೆ ಇವರಿಬ್ರು ಅಕ್ಕಗಳು ನಾವು ಕೆಳಗೆ ಕುಂಡಿರ್ತೀವಿ ಅಂತ. ಇದು ಫಸ್ಟ್ ಟೈಮ್ ನಮಗೆ ಮ್ಯಾಲಿನ ಸೀಟ್ ಸಿಕ್ಕಿದ್ದು. ಇಲ್ಲಾಂದ್ರೆ ನಾವು ಕೆಳಗಿನ ಸೀಟನ್ನು ಬುಕ್ ಮಾಡಿರ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆ. ನಾವು ಬೆಂಗಳೂರಿಗೆ ಬಂದು ಬೆಂಗಳೂರೊಳಗೆ ನೋಡ್ರಿ ಕುಂತೇವಿ ಇಲ್ಲೇ. ಅಲ್ಲಿಂದ ನಾನು ವೀಡಿಯೋ ಅಷ್ಟೇ ಟ್ರೈನೇ ಮಾಡ್ಕೊಂಡಿನಿ ಅಲ್ಲ ಅದಷ್ಟು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೀನಿ. ಬೆಳಿಗ್ಗೆ ಬಂದಾಗ ನಾವು 7 ಗಂಟೆ ಅದು ಆಗಿತ್ತು ನೋಡ್ರಿ. 7 ಗಂಟೆಗೆ ಬಂದ್ವಿ ನಾವು. ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು ಅನ್ನತ್ತಿದ್ದು, ಬಟ್ ಹೋಗಿ ಬರೋಕೆ ಟೈಮ್ ಆಗಂಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತು ನಾವು ರೈಲ್ವೆ ಸ್ಟೇಷನ್ದಾಗ ಕುಂತು. ಯಾಕಂದ್ರೆ ನಮ್ಮದು ಅಲ್ಲಿಂದ ಟ್ರೈನ್ ಇತ್ತು ರೀ ಮತ್ತು ವಾಪಸ್. ಅದಕ್ಕಾಗಿ ಮತ್ತು ಅಲ್ಲಿ ನಮ್ಮ ಹುಡುಗನ ಎಲ್ಲರೂ ಕರ್ಕೊಕತ್ಬಿಟ್ಟಾರು. ನನಗೆ ಒಂಥರ ಏನೋ ಖುಷಿ ಅನ್ನಿಸ್ತು. ಯಾರೊಬ್ಬರು ಬಿಡೋವಾರ ಯಾರು ಬರ್ತಾರೋ ಅವರೆಲ್ಲ ನಂಗೆ ಕೈ ಕೊಡು ಅಂಥೇಳಿ. ಸೊ ನಾವು ಈ ಥರ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲೇ ದೇವಸ್ಥಾನಕ್ಕೆ ಹೋದು, ಅಣ್ಣಮ್ಮನ ದೇವಸ್ಥಾನಕ್ಕೆ. ಅಲ್ಲೇ ಐತ್ರಿ ಅದು ರೈಲ್ವೆ ಸ್ಟೇಷನ್. ಮೆಜೆಸ್ಟಿಕ್ ಅಂತೇಕನ ಐತಿ, ಸಮೀಪ ಐತೆ ಅನ್ನೋ ಕಾರಣಕ್ಕಾಗಿ ಒಂದು ರೌಂಡ್ ಹೋಗಿ ಬಂದ್ರೆ ಅದು ನಡಿ ಅಂತ ಹೇಳಿ ಹೋದ್ವಿ. ದೇವರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತ ಆಮೇಲೆ ನಾಷ್ಟ ಮಾಡಿ ಮತ್ತು ವಾಪಸ್ ಬಂದು ಟ್ರೈನ್ ಹತ್ತೋದಿತ್ತು ನಮ್ದು. ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಕುಂತ್ರಾತು ಅಂಥೇಳಿ ಹೋದ್ವಿ. ಹುಡುಗನ ಕರ್ಕೊಂಡು ಬಸ್ನ್ಯಾಗದು ಅಡ್ಡಾಡೋದು ಭಾಳ ಕಷ್ಟ ಐತ್ರಿ. ನೋಡ್ರಿ ರಾತ್ರಿ ಎಲ್ಲ ನಿದ್ದಿಲ್ಲ. ಯಾಕಂದ್ರೆ ನನ್ನ ಮಗ ಮಕ್ಕೊಂಡ್ರಿಕೇ ಇಲ್ಲ ರಾತ್ರಿ ಎಲ್ಲ. ಅವಂಗೆ ಫಸ್ಟ್ ಟೈಮ್ ಜರ್ನಿ. ಅದ್ರೊಳಗನೆ ನಾವು ಅಲ್ಲಿಂದ ಇಲ್ಲಿ ಬರೋಟಿಗೆ ಅಂದ್ರೆ ನಮ್ಮ ಸೈಡೆಲ್ಲ ಬಿಸಿಲು ಭಾಳ ಇತ್ತು ರೀ. ಈ ಕಡೆ ಸೈಡ್ ಥಂಡಿತ್ತು. ನನಗೆ ಗುರ್ತಾಗಲಿಲ್ಲ. ಥಂಡಿ ಇರ್ಬೋದೇನೋ ಅಂದ್ಕೊಲಿಲ್ಲ ನಾನು. ಹಾಗಾಗಿ ಅವ್ಗೆ ಸ್ವೆಟ್ರ್ ಏನು ನಾನು ತೆಗೆದಿಟ್ಕೊಂಡಿರ್ಕಿಲ್ಲ. ಕಷ್ಟ ಆಯ್ತು ನನಗೆ. ಆಮೇಲೆ ಬಂದು ಅಲ್ಲಿ ಮುಟ್ಟಿದ ಮೇಲೆ ನಾನು ಟ್ರೈನ್ದಾಗಿಂದ ಎಲ್ಲನೂ ತಕ್ಕೊಂಡು, ಅವನು ಕ್ಯಾಪ ಸಾಕ್ಸ್ ಎಲ್ಲ ತಕ್ಕೊಂಡು ಅವನಿಗೆ ಹಾಕಿನಿ. ಅಲ್ಲಿ ದೇವ್ರಿಗೆ ಹೋಗಿ ಬರ್ಗೋಡ್ಗನ ಮತ್ತು ನಮ್ಮ ಟ್ರೈನ್ ಬಂದು ನಿಂತಿತ್ತು. ಇದು ಬಂದ ವಂದೇ ಭಾರತ್ ಟ್ರೈನ್ ಮಾಡಿದ್ವಿ ನಾವು. ಒಂದು ಮಾತು ನಾ ಏನು ಹೇಳ್ಬೇಕಂದ್ರೆ, ಸಣ್ಣ ಮಕ್ಕಳಿದ್ದವರೆಲ್ಲ ಇದಕ್ಕೆ ಹೋಗಬೇಡ್ರಿ. ನನ್ನ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಭಾಳ ಕಾಡ್ತಾವೆ ಮಕ್ಕಳು. ಯಾಕಂದ್ರೆ ಸೀಟೇ ಕುಂಡ್ರದೈತಿ. ಮಲ್ಕೋದಿದ್ರೆ ಮ್ಯಾಲೆ ಹತ್ತಿಸಿ ಅವ್ರ ಸೀಟ್ನಾಗ ಅವ್ರನ್ನ ಮಲಗಿಸ್ಬೋದು. ಬಟ್ ಇದು ಹೆಂಗಂದ್ರೆ ಒನ್ ಟೈಪ್ ಆಫ್ ಫ್ಲೈಟ್ ಅಂತಲೇ ಅನ್ಬೋದು. ಯಾಕಂದ್ರೆ ಫ್ಲೈಟ್ದಾಗೂ ಸೇಮ್ ಟು ಸೇಮ್ ಹಿಂಗೆ ಇರ್ತೈತಿ. ಕುಂದ್ರ ಜಾಗವನ್ನು ಕುಂದಿರ್ಬೇಕು. ಹಿಂಗೊಂದು ಮುಂದೆ ಟೇಬಲ್ ಇರ್ತೈತೆ ನಿಮ್ಗೆ. ಆ ಟೇಬಲ್ ಮೇಲೆ ಅವ್ರು ಕೊಟ್ಟಿರ್ತಾರೋ ತಿನ್ನೋದು ಮತ್ತು ಕುಂಡ್ರೋದು. ಅದು ಹೆಂಗಂದ್ರೆ ಒಂದು 3-4 ತಾಸು ಜರ್ನಿ ಇದ್ರೆ ಹೆಂಗೆ ಇರ್ತೈತೆ ರೀ. ಬರೀ ನಾವು ಇದ್ರೊಳಗೆ ಜರ್ನಿ ಮಾಡಿದ್ದು ಒಂದು 8 ತಾಸು. ನಾವು 1 ಗಂಟೆಗೆ ಹತ್ತೇವಿ. ಹೊಳ್ಳಿ ನಾವು ಬಂದಿದ್ದು 10 ಗಂಟೆಗೆ ನೋಡ್ರಿ. ಎಷ್ಟಾಯ್ತು ನೋಡ್ರಿ ನೀವು. 9 ತಾಸದು ಆಗಿರ್ಬೋದು. 9 ತಾಸು ಬಂದೇವು ನಾವು. ಸ್ಪೀಡ್ ಅಂತಾರೋ, ಬಟ್ ಸ್ಪೀಡನ್ನು
ಎಲ್ಲೂ ನಿಂದ್ರಂಗಿಲ್ಲ, 5 ಸ್ಟಾಪ್ ಅಷ್ಟೇ ಅದಾವೆ ಇದ್ರೊಳಗೆ. 5 ಸ್ಟಾಪ್ದಾಗ ಅಂದ್ರೆ ನಿಮ್ಮ ಊರಿಗೆ ಬಂದು ನಿಮ್ಮನ್ನು ಮುಟ್ಟಿಸ್ತದ. ಯಾರು ಸಿಂಗಲ್ ಮತ್ತು ಅಂದ್ರೆ ಗಂಡ ಹೆಂಡತಿ ಅಥವಾ ಬ್ಯಾಚುಲರ್ ಹುಡುಗಿ ಇರ್ತಿರಲ್ಲ, ಅವ್ರು ಹೋಗ್ಬೋದು ಇದಕ್ಕೆ. ನಿಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಹತ್ತಿ ಆರಾಮ್ಸೆ ಸೀಟ್ ಒಂದು ಸ್ವಲ್ಪ ಹಿಂದೆ ಮಾಡ್ಕೊಂಡು ಮಲ್ಕೊಂಡ್ರೆ ಅಂದ್ರೆ ಮುಗೀತು. ನಮ್ಮ ಮಕ್ಕಳು ನಮ್ಮನ್ನು ಮಲಗಾಕೆ ಎಲ್ಲಿ ಬಿಡ್ಬೇಕ್ರಿ, ಜೀವ ತಿಂದು ಜೀರಿಗೆ ಅರದ್ರವ್ರ. ಅದ್ರೊಳಗನ ನನ್ನ ಮಗ ಒಬ್ಬವ, ಅಲ್ಲೂ ಟ್ರೈನ್ಯಾಗೂ ನಿಂಗೆ ಕಷ್ಟ ಆಕತಿ ಕೊಡುವ ಅಂಥೇಳಿ ಎಲ್ಲ ರಿಸ್ಕು ಆತಿರು. ಇದು ಹತ್ಕೊಂಡ್ರಾಗೆ ಬಿಡ್ತ್ರಿ ಇದು ಟ್ರೈನ್. ಬಿಟ್ಟು ಎಲ್ಲ ನಮ್ಮೂರು ಸೈಡ್ ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ ನೋಡ್ಕೊಂತ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ದು. ಇವೆಲ್ಲ ನೋಡೋಕೆ ನಮ್ಮ ಕಡೆ ಅಲ್ಲಿ ನಾಗ್ಪುರದಾಗ ಸಿಗಂಗಿಲ್ಲ ರೀ, ಅಡಿಕೆ ಗಿಡ ಮತ್ತು ತೆಂಗಿನ ಗಿಡ. ಅಲ್ಲಿ ಸಿಗೋದೇನಂದ್ರೆ ಖರ್ಜೂರ ಅಂತಾರಲ್ಲ ಅಂಥ ಗಿಡಗಳು ಮತ್ತು ಇದು ಕಸಬರ್ಗಿ ತಯಾರು ಮಾಡ್ತಾರಲ್ಲ ರೀ, ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ, ಆ ಗಿಡಗಳನ್ನ ಸಿಗ್ತಾವಲ್ಲೇ. ಇಲ್ಲಿ ಬೆಟ್ಟ ಗುಡ್ಡ ನೋಡ್ಕೊತ ನಮ್ಮ ಜರ್ನಿನ ನಾವು ಬೆಂಗಳೂರು ಟು ಬೆಳಗಾವಿ ಸ್ಟಾರ್ಟ್ ಮಾಡಿದ್ದು ಮಾಡ್ಕೊಡೋಕನ ಅಲ್ಲೂ ಸ್ನ್ಯಾಕ್ಸ್ ಬಂತು. ಸ್ನ್ಯಾಕ್ಸ್ ಒಳಗೆ ಜ್ಯೂಸ್ ಮತ್ತು ಸಮೋಸ, ನಮ್ಗಿನ್ ಪ್ಯಾಕೆಟ್ ಮತ್ತು ಪಾಪ್ಕಾರ್ನ್ ಎಲ್ಲ ಇತ್ತು. ಸ್ನ್ಯಾಕ್ಸ್ ತಿನ್ಕೊಡ್ಕನ ಊಟನೂ ಬಿಟ್ರವ್ರ. ಊಟದೊಳಗೆ ದಾಲ್ ಮತ್ತು ಮಿಕ್ಸ್ ವೆಜ್ ಮತ್ತು ಇದನ್ನಿತ್ತು, ಬೀನ್ಸ ಮತ್ತು ಗಜರಿ ಗ್ರೇವಿ ಟೈಪ್ ಮಾಡಿದರು. ತಿಂದು ಒಂದು ತಾಸು 2 ತಾಸು ಒಳಗಂದ್ರೆ ಬೆಳಗಾವಿ ಬಂದು ಮುಟ್ಟಿ ಕುಂತಿದ್ವು ಅಲ್ಲೇ ನಮ್ಮ ಏನು ಕರೆಯಾಕೆ ಬರೋರಿದ್ರು. ಈ ವಿಡಿಯೋನ ನಾನು ಬೆಳಗಾವಿ ರೈಲ್ವೆ ಸ್ಟೇಷನ್ದಾಗ ಎಂಡ್ ಮಾಡೀನಿ ರೀ, ಯಾಕಂದ್ರೆ ಮಕ್ಕಳು ಮಕ್ಕೊಂಡಿದ್ದು ಹಿಡ್ಕೊಂಡು ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಜೈ ಶ್ರೀರಾಮ್. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತಾನು.